ಐಪಿಎಲ್ ಕ್ರಿಕೆಟ್ ನೋಡ್ತಾ ಬೆಳೆದ ಕೋಟ್ಯಂತರ ಅಭಿಮಾನಿಗಳ ಮನಸ್ಸಿನಲ್ಲಿ ಈಗ ಒಂದೇ ಪ್ರಶ್ನೆ ಓಡ್ತಿದೆ. ಮಹೇಂದ್ರ ಸಿಂಗ್ ಧೋನಿ ಮತ್ತು ವಿರಾಟ್ ಕೊಹ್ಲಿ ಇಬ್ರೂ ಕೂಡ ನಿಧಾನವಾಗಿ ಎಲ್ಲಾ ರೀತಿಯ ಕ್ರಿಕೆಟ್ಗೆ ವಿದಾಯ ಹೇಳೋ ಹಾದಿಯಲ್ಲಿದ್ದಾರಾ ಅನ್ನೋದು. ಒಂದು ಕಡೆ ಸಿಎಸ್ಕೆ ಜರ್ಸಿಯಲ್ಲಿ ಮೈದಾನಕ್ಕಿಳಿಯದೆ ಸತತ 11 ಪಂದ್ಯಗಳಿಂದ ಕಾಣೆಯಾಗಿರುವ ಧೋನಿ, ಮತ್ತೊಂದು ಕಡೆ ಶತಕ ಸಿಡಿಸಿ ಭಾವುಕರಾಗಿ ಮಾತನಾಡಿದ ಕೊಹ್ಲಿ. ಈ ಎರಡು ಘಟನೆಗಳು ಈಗ ಕ್ರಿಕೆಟ್ ಜಗತ್ತಿನ ದೊಡ್ಡ ಚರ್ಚೆಯಾಗಿವೆ. ಧೋನಿಯ ಮೌನ ಮತ್ತು ಕೊಹ್ಲಿಯ ಮಾತುಗಳು ಅಭಿಮಾನಿಗಳ ಹೃದಯದಲ್ಲಿ ವಿಚಿತ್ರ ಆತಂಕ ಹುಟ್ಟಿಸಿವೆ. ಇನ್ನು ಎಷ್ಟು ದಿನ ಇವರನ್ನ ಮೈದಾನದಲ್ಲಿ ನೋಡೋ ಭಾಗ್ಯ ಸಿಗುತ್ತೋ ಅನ್ನೋ ಭಾವನೆ ಈಗ ಎಲ್ಲರಲ್ಲೂ ಕಾಣಿಸುತ್ತಿದೆ. ಈ ಬಾರಿಯ ಐಪಿಎಲ್ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಅಭಿಮಾನಿಗಳು ತುಂಬಾ ಗೊಂದಲದಲ್ಲಿ ಸಿಲುಕಿದ್ದಾರೆ. ಪ್ರತಿ ಪಂದ್ಯಕ್ಕೂ ಮುನ್ನ ಧೋನಿ ನೆಟ್ ಪ್ರಾಕ್ಟೀಸ್ನಲ್ಲಿ ಕಾಣಿಸಿಕೊಳ್ತಾರೆ, ಬ್ಯಾಟಿಂಗ್ ಮಾಡ್ತಾರೆ, ವಿಕೆಟ್ ಕೀಪಿಂಗ್ ತಾಲೀಮು ಕೂಡ ಮಾಡ್ತಾರೆ. ಅದನ್ನ ನೋಡಿ ಅಭಿಮಾನಿಗಳು ಇವತ್ತು ಖಂಡಿತ ಮಹಿ ಆಡ್ತಾರೆ ಅಂತ ಖುಷಿಪಡ್ತಾರೆ. ಆದ್ರೆ ಟಾಸ್ ಸಮಯದಲ್ಲಿ ಪ್ಲೇಯಿಂಗ್ 11 ಘೋಷಣೆಯಾಗತ್ತೆ, ಅಲ್ಲಿ ಮತ್ತೆ ಧೋನಿ ಹೆಸರು ಇರೋದಿಲ್ಲ. ಇದೇ ಘಟನೆ ಮತ್ತೆ ಮತ್ತೆ ನಡೀತಾ ಬಂದಿರೋದ್ರಿಂದ ಅಭಿಮಾನಿಗಳಲ್ಲಿ ಈಗ ಅಸಮಾಧಾನ ಹೆಚ್ಚಾಗಿದೆ. ಕೆಲವರು ಫ್ರಾಂಚೈಸಿಯ ಮೇಲೆಯೇ ಆಕ್ರೋಶ ಹೊರಹಾಕ್ತಿದ್ದಾರೆ. ಆಡೋದಿಲ್ಲ ಅಂದ್ರೆ ಸ್ಪಷ್ಟವಾಗಿ ಹೇಳಿ, ಪ್ರತಿ ಬಾರಿ ಆಶೆ ಮೂಡಿಸಿ ನಿರಾಸೆ ಮಾಡೋದೇಕೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಆರಂಭದಲ್ಲಿ ಧೋನಿಗೆ ಸ್ನಾಯು ಸೆಳೆತದ ಸಮಸ್ಯೆ ಇದೆ ಎಂದು ಸಿಎಸ್ಕೆ ಫ್ರಾಂಚೈಸಿ ಹೇಳಿತ್ತು. ಕೆಲ ಪಂದ್ಯಗಳಲ್ಲಿ ವಿಶ್ರಾಂತಿ ಬೇಕು ಅನ್ನೋ ಮಾತು ಕೂಡ ಕೇಳಿಬಂದಿತ್ತು. ಆದರೆ ಪಂದ್ಯಗಳು ಸಾಗಿದಂತೆ ಪರಿಸ್ಥಿತಿ ಇನ್ನಷ್ಟು ಅನುಮಾನ ಹುಟ್ಟಿಸಿತು. ಲಕ್ನೋ ವಿರುದ್ಧದ ಪಂದ್ಯದಲ್ಲಿ ಆಡ್ತಾರೆ ಅನ್ನೋ ನಿರೀಕ್ಷೆ ಇತ್ತು. ಏಕನಾ ಕ್ರೀಡಾಂಗಣಕ್ಕೆ ಹೋಗಲು ಧೋನಿ ವಿಮಾನ ಟಿಕೆಟ್ ಕೂಡ ಬುಕ್ ಆಗಿತ್ತು ಎನ್ನುವ ಸುದ್ದಿ ಹರಡಿತ್ತು. ಆದರೂ ಅವರು ಮೈದಾನಕ್ಕಿಳಿಯಲೇ ಇಲ್ಲ. ಇದರಿಂದ ಗಾಯ ನಿಜವಾಗಿಯೂ ಇಷ್ಟೊಂದು ಗಂಭೀರವಾ, ಅಥವಾ ಧೋನಿ ಈಗ ಕೇವಲ ಮೆಂಟರ್ ಪಾತ್ರದಲ್ಲೇ ಇದ್ದಾರಾ ಅನ್ನೋ ಪ್ರಶ್ನೆಗಳು ಹೆಚ್ಚಾಗಿವೆ. ಕೆಲವರು ಸದ್ದಿಲ್ಲದೆ ನಿವೃತ್ತಿಗೆ ಸಿದ್ಧರಾಗುತ್ತಿದ್ದಾರೆ ಅನ್ನೋ ಅನುಮಾನ ಕೂಡ ವ್ಯಕ್ತಪಡಿಸುತ್ತಿದ್ದಾರೆ. 2023ರಲ್ಲಿ ಚೆನ್ನೈ ತಂಡ 5ನೇ ಬಾರಿ ಟ್ರೋಫಿ ಗೆದ್ದಾಗಲೇ ಧೋನಿ ನಿವೃತ್ತಿ ಘೋಷಿಸುತ್ತಾರೆ ಅಂತ ಎಲ್ಲರೂ ಭಾವಿಸಿದ್ದರು. ಆದರೆ ಆಗ ಧೋನಿ ಇನ್ನೂ 2-3 ಸೀಸನ್ ಆಡಬಹುದು ಅನ್ನೋ ಸುಳಿವು ಕೊಟ್ಟಿದ್ರು. ನಂತರದ ಮೆಗಾ ಹರಾಜಿನಲ್ಲಿ ಅವರನ್ನ ಅನ್ಕ್ಯಾಪ್ಡ್ ಆಟಗಾರರಾಗಿ ಉಳಿಸಿಕೊಂಡದ್ದು ಕೂಡ ದೊಡ್ಡ ಚರ್ಚೆಯಾಗಿತ್ತು. ಆದರೆ ಈ ಬಾರಿಯ ಟೂರ್ನಿಯಲ್ಲಿ ಒಂದೇ ಒಂದು ಪಂದ್ಯವೂ ಆಡದೇ ಇರೋದು ಅಭಿಮಾನಿಗಳಿಗೆ ದೊಡ್ಡ ಶಾಕ್ ಆಗಿದೆ. ವಿಶೇಷವಾಗಿ ಸಿಎಸ್ಕೆ ಈ ಬಾರಿ ಋತುರಾಜ್ ಗಾಯಕ್ವಾಡ್ ನಾಯಕತ್ವದಲ್ಲಿ ಉತ್ತಮ ಪ್ರದರ್ಶನ ಕೊಡುತ್ತಿದ್ದು ಪ್ಲೇ ಆಫ್ ಹಂತದತ್ತ ಸಾಗುತ್ತಿದೆ. ಧೋನಿ ಇಲ್ಲದೆ ಚೆನ್ನೈ ತಂಡ ಗೆಲ್ಲುತ್ತಿದೆ ಅನ್ನೋದು ಒಂದೆಡೆ ಸಂತೋಷ ಕೊಟ್ರೂ, ಮತ್ತೊಂದೆಡೆ ಮಹಿಯುಗ ನಿಜವಾಗಿಯೂ ಮುಗಿಯುತ್ತಿದೆಯಾ ಅನ್ನೋ ಖಾಲಿತನ ಅಭಿಮಾನಿಗಳ ಮನಸ್ಸಿನಲ್ಲಿ ಕಾಣಿಸುತ್ತಿದೆ. ಸಿಎಸ್ಕೆ ಪರ ಧೋನಿ ಕಟ್ಟಿದ ಸಾಮ್ರಾಜ್ಯವೇ ಬೇರೆ. 278 ಇನ್ನಿಂಗ್ಸ್ಗಳಲ್ಲಿ 5439 ರನ್, 106 ಬೌಂಡ್ರಿ ಸಿಕ್ಸರ್, ಅದಕ್ಕಿಂತ ಮುಖ್ಯವಾಗಿ ಅನೇಕ ಅಸಾಧ್ಯ ಪಂದ್ಯಗಳನ್ನ ಗೆಲ್ಲಿಸಿದ ನಾಯಕತ್ವ. ಇವೆಲ್ಲದರ ಕಾರಣಕ್ಕೆ ಧೋನಿ ಕೇವಲ ಆಟಗಾರ ಅಲ್ಲ, ಒಂದು ಭಾವನೆ ಆಗಿಬಿಟ್ಟಿದ್ದಾರೆ. ಚೆನ್ನೈ ಮೈದಾನದಲ್ಲಿ ಧೋನಿ 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 ಅಂತ ಕೂಗೋ ಸದ್ದು ಕೇಳದೇ ಇದ್ರೆ ಐಪಿಎಲ್ ಅಪೂರ್ಣ ಅನ್ನಿಸುವ ಮಟ್ಟಿಗೆ ಅವರ ಪ್ರಭಾವ ಇದೆ. ಈ ಬಾರಿ ಆ ಹಳದಿ ಸಮುದ್ರವೇ ಮೌನವಾಗಿರುವಂತೆ ಕಾಣುತ್ತದೆ. ಇನ್ನೊಂದು ಕಡೆ ವಿರಾಟ್ ಕೊಹ್ಲಿ ಮತ್ತೆ ತನ್ನ ಕ್ಲಾಸಿಕ್ ಆಟದ ಮೂಲಕ ಆರ್ಸಿಬಿಗೆ ಮಹತ್ವದ ಗೆಲುವು ತಂದುಕೊಟ್ಟಿದ್ದಾರೆ. ಕೋಲ್ಕತಾ ವಿರುದ್ಧದ ಪಂದ್ಯದಲ್ಲಿ ಅಜೇಯ ಶತಕ ಸಿಡಿಸಿದ ಕೊಹ್ಲಿ ಟೀಕಾಕಾರರಿಗೆ ಬ್ಯಾಟ್ನಲ್ಲೇ ಉತ್ತರ ಕೊಟ್ರು. 60 ಎಸೆತಗಳಲ್ಲಿ 105 ರನ್ ಬಾರಿಸಿದ ಅವರು ಆರ್ಸಿಬಿಯ ಪ್ಲೇ ಆಫ್ ಕನಸನ್ನು ಬಹುತೇಕ ಖಚಿತಪಡಿಸಿದರು. ಆದರೆ ಪಂದ್ಯಕ್ಕಿಂತ ಹೆಚ್ಚು ಚರ್ಚೆಯಾಗಿದ್ದು ಅವರ ನಂತರದ ಮಾತುಗಳು. ಒಂದು ದಿನ ಇದು ಎಲ್ಲವೂ ಮುಗಿಯಲಿದೆ ಅನ್ನೋದು ಗೊತ್ತಿದೆ ಅಂತ ಹೇಳಿದ ಕೊಹ್ಲಿಯ ಮಾತುಗಳು ಅಭಿಮಾನಿಗಳ ಹೃದಯಕ್ಕೆ ನೇರವಾಗಿ ತಾಕಿವೆ. ಈಗಾಗಲೇ ಟೆಸ್ಟ್ ಮತ್ತು ಅಂತಾರಾಷ್ಟ್ರೀಯ ಟಿ20ಕ್ಕೆ ವಿದಾಯ ಹೇಳಿರುವ ಅವರು ಏಕದಿನ ಮತ್ತು ಐಪಿಎಲ್ನಲ್ಲಿ ಮಾತ್ರ ಆಡುತ್ತಿದ್ದಾರೆ. ಹೀಗಾಗಿ ಕೊಹ್ಲಿ ಕೂಡ ನಿಧಾನವಾಗಿ ನಿವೃತ್ತಿಯತ್ತ ಸಾಗ್ತಿದ್ದಾರಾ ಅನ್ನೋ ಪ್ರಶ್ನೆ ಈಗ ಎಲ್ಲೆಡೆ ಕೇಳಿಬರುತ್ತಿದೆ. ಕೊಹ್ಲಿ ಮತ್ತು ಧೋನಿ ಇಬ್ಬರೂ ಭಾರತೀಯ ಕ್ರಿಕೆಟ್ನ ಎರಡು ದೊಡ್ಡ ಭಾವನೆಗಳು. ಒಬ್ಬರು ಶಾಂತ ನಾಯಕತ್ವದ ಪ್ರತೀಕ, ಇನ್ನೊಬ್ಬರು ಆಕ್ರಮಣಕಾರಿ ಜೋಶ್ನ ಸಂಕೇತ. ಇವರಿಬ್ಬರ ಆಟ ನೋಡ್ತಾ ಒಂದು ಪೀಳಿಗೆ ಬೆಳೆದಿದೆ. ಧೋನಿ ಕ್ರೀಸ್ಗೆ ಬಂದಾಗ ಕೊನೆಯ ಓವರ್ನಲ್ಲಿ ಕೂಡ ಗೆಲುವಿನ ನಂಬಿಕೆ ಇರ್ತಿತ್ತು. ಕೊಹ್ಲಿ ಬ್ಯಾಟ್ ಹಿಡಿದಾಗ ಚೇಸ್ ಅಂದ್ರೆ ಖಂಡಿತ ಗೆಲ್ಲುತ್ತೇವೆ ಅನ್ನೋ ವಿಶ್ವಾಸ ಇತ್ತು. ಈಗ ಆ ಇಬ್ಬರು ಕ್ರಿಕೆಟ್ನ ಅಂತಿಮ ಹಂತದತ್ತ ಸಾಗ್ತಿದ್ದಾರೆ ಅನ್ನೋ ಭಾವನೆ ಅಭಿಮಾನಿಗಳಿಗೆ ಭಾರವಾಗುತ್ತಿದೆ. ಈ ಬಾರಿಯ ಐಪಿಎಲ್ ಒಂದರ್ಥದಲ್ಲಿ ಬದಲಾವಣೆಯ ಸಂಕೇತವಾಗಿದೆ.
ಹೊಸ ಆಟಗಾರರು ಮೆರೆದ್ರೂ ಅಭಿಮಾನಿಗಳ ಕಣ್ಣು ಇನ್ನೂ ಧೋನಿ ಮತ್ತು ಕೊಹ್ಲಿಯ ಮೇಲೆಯೇ ಇದೆ. ಧೋನಿ ಮೈದಾನಕ್ಕಿಳಿಯದೇ ಇರುವ ಪ್ರತಿ ಪಂದ್ಯವೂ ಅಭಿಮಾನಿಗಳಿಗೆ ಖಾಲಿ ಖಾಲಿ ಅನಿಸುತ್ತಿದೆ. ಕೊಹ್ಲಿ ಭಾವನಾತ್ಮಕವಾಗಿ ಮಾತನಾಡಿದ ಪ್ರತಿ ಮಾತು ಕೂಡ ಇನ್ನು ಎಷ್ಟು ದಿನ ಅನ್ನೋ ಪ್ರಶ್ನೆ ಮೂಡಿಸುತ್ತಿದೆ. ಕ್ರಿಕೆಟ್ನಲ್ಲಿ ದಾಖಲೆಗಳು ಮುರಿಯಬಹುದು, ಹೊಸ ಸ್ಟಾರ್ಗಳು ಬರಬಹುದು, ಆದರೆ ಧೋನಿ ಕೊಟ್ಟ ಕೂಲ್ ಫಿನಿಷ್ಗಳು ಮತ್ತು ಕೊಹ್ಲಿ ತೋರಿಸಿದ ಪ್ಯಾಷನ್ನು ಮರೆಯೋದು ಅಭಿಮಾನಿಗಳಿಗೆ ಅಷ್ಟು ಸುಲಭವಲ್ಲ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.